ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಾತಂಗ ಫೌಂಡೇಶನ್ ರಾಜ್ಯ ಉಪಾಧ್ಯಕ್ಷರು, ಹೊಸಕೋಟೆ ಯೋಜನಾ ಪ್ರಾಧಿಕಾರದ ಸದಸ್ಯರು ಡಾಕ್ಟರ್ ಎಚ್ಎಂ ಸುಬ್ಬರಾಜು ಅವರು ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಡಾಕ್ಟರ್ ಎಚ್ಎಂ ಸುಬ್ಬರಾಜ್ ಅವರು ಮಾತನಾಡಿ, ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಂತಹ ಮಹಾನುಭಾವರು ಮತ್ತೆ ಹುಟ್ಟಿ ಬರಲಿ, ಬಡವರ ಸೇವೆ, ಆಶ್ರಮಗಳಿಗೆ, ಬಡವರ ವಿದ್ಯಾಭ್ಯಾಸಕ್ಕೆ ಸಹಾಯವನ್ನ ಮಾಡಲಿ. ಸರ್ಕಾರಗಳು ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳಿಗೆ ಲಕ್ಷಾಂತರ ಜನರಿಗೆ ವಿದ್ಯಾಭ್ಯಾಸವನ್ನ ಕೊಟ್ಟರು. ಇವರೆಲ್ಲರೂ ಇಂದು ಒಳ್ಳೆಯ ಅಧಿಕಾರಿಗಳಾಗಿದ್ದಾರೆ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಸರ್ಕಾರಗಳು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿ ಎಂದು ಹೊಸಕೋಟೆ ತಾಲೂಕು ಕಚೇರಿ ಆವರಣದಲ್ಲಿ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಮ್ಮ ಸ್ನೇಹಿತರು ನಾವು ಏರ್ಪಡಿಸಿದ್ದೇವೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದರು. ದಿನ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ತಾಲೂಕು ಕಚೇರಿಗೆ ಬರ್ತಕ್ಕಂಥ ಸಾರ್ವಜನಿಕರೇ ಮತ್ತು ರೈತರಿಗೆ ಇವತ್ತು ನಾವು ಅನ್ನದಾನವನ್ನು ಮಾಡ್ತಾಯಿದ್ವಿ. ಯಾಕಂದರೆ ಪುನೀತ್ ರಾಜ್ಕುಮಾರ್ದು ಯಾಕೆ ಮಾಡಬೇಕು ಅಂದರೆ ಅವರು ಮಾಡಿರ್ತಕ್ಕಂಥ ಸೇವೆಯೇ ಅವ್ರಿಗೆ ಇವತ್ತು ಈ ಮಟ್ಟಕ್ಕೆ. ಯಾಕಂದರೆ ಅವರು ಪುನೀತ್ ರಾಜ್ಕುಮಾರ್ ಅವರು ದೈವಾಧೀನರಾದಾಗ ನೋಡಬೇಕಾಯಿತು, ಲಕ್ಷಾಂತರ ಜನ ಸೇರಿದರು. ಯಾರಿಗೂ 25 ಲಕ್ಷ ಅಂದರೆ ಇತಿಹಾಸ ಅದು. ಯಾಕಂದರೆ ಯಾರಿಗೂ ಜನ ಸೇರಲ್ಲ. ಯಾಕಂದರೆ ಏನಾದರೂ ಅವ್ರದ್ದು ಕೊಡುಗೆ ಇದ್ದರೆ ಮಾತ್ರನೇ ಎಲ್ಲಾದರೂ ಜನ ಸೇರೋದು. ಅದೊಂದು ನಮಗೆ ಪ್ರೇರಣೆ ಆಯಿತು. ಯಾಕಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಸಾಯೋವರೆಗೂ ಯಾರಿಗೂ ಗೊತ್ತಿರಲಿಲ್ಲ ಅವರು ಎಷ್ಟು ಆಶ್ರಮಗಳಿಗೆ ಸಹಾಯ ಮಾಡ್ತಾಯಿದ್ದಾರೆ, ಎಷ್ಟು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಎಲ್ಲ ಮಾಡ್ತಾಯಿದ್ದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅವ್ರು ಸತ್ತ ನಂತರ ಎಲ್ಲ ಆಚೆಗೆ ಬಂದಾಗ ನಮಗೆಲ್ಲ ಭಾರಿ ಅವ್ರ ಮೇಲೆ ಅಭಿಮಾನ ಅಂದರೆ ಅದು ಹೇಳೋಕ್ಕೆ ಆಗೋದಿಲ್ಲ ಬಿಡ್ರಿ. ಅಂಥ ಮಹಾನ್ ಭಾವರು ಈ ದೇಶದಲ್ಲಿ ಹುಟ್ಟಿ ಈ ದೇಶದಲ್ಲಿರ್ತಕ್ಕಂಥ ಬಡಬಗ್ಗರಿಗೆ, ಆಶ್ರಮಗಳಿಗೆ, ವಿದ್ಯಾಭ್ಯಾಸಗಳಿಗೆ ಸಹಾಯ ಮಾಡಬೇಕಂತೇಳಿ ಅವ್ರು ಇವತ್ತು ಹುಟ್ಟುಹಬ್ಬದ ದಿನ ನಾವು ಎಲ್ಲ ಸೇರ್ಕೊಂಡು ಇಲ್ಲಿ ನಮ್ಮ ತಾಲೂಕು ಕಚೇರಿಗೆ ಬರ್ತಕ್ಕಂಥ ಸಾರ್ವಜನಿಕರು ಮತ್ತು ರೈತರಿಗೆ ನಾವು ಊಟದ ವ್ಯವಸ್ಥೆ ಮಾಡ್ತೀವಿ. ಪುನೀತ್ ರಾಜ್ಕುಮಾರ್ ಅಂತ ಅವ್ರು ಇನ್ನೂ ಹುಟ್ಟು ಬಂದು ನಮ್ಮ ದೇಶ ಸೇವೆ ಮಾಡಲಿ, ನಮ್ಮ ನಾಡಿನ ಸೇವೆ ಮಾಡಲಿ ಅಂತ ನಾನು ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಕೊಟ್ಟರೆ ಅಂತ ನಾಯಕರಿಗೆ ಕೊಡಬೇಕು. ಯಾಕಂದರೆ ಸೇವೆಯೇ ಮನೋಭಾವ ಅಂತ ನಮ್ಮ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳಿಗೂ ಕೊಡಬೇಕು. ಯಾಕಂದರೆ ಅವರು ನಾವು ಕಣ್ಣಾರ ಕಟ್ಟಂಥ ದೇವರು ಹೇಳಬೇಕಂದ್ರೆ. ಯಾಕಂದರೆ ಸುಮಾರು ಆ ಮಠದಲ್ಲಿ ಎಷ್ಟೋ ಲಕ್ಷಾಂತರ ಜನ ವಿದ್ಯಾಭ್ಯಾಸ ಮಾಡವ್ರೆ, ಒಳ್ಳೊಳ್ಳೆ ಅಧಿಕಾರಕ್ಕೆ ಹೋಗಿದ್ದಾರೆ. ಯಾಕಂದರೆ ಈ ಕಾಲದಲ್ಲಿ ನಮ್ಮ ಮನೇಲಿ 2-3 ಜನ ಮಕ್ಕಳನ್ನ ಸಾಕೋಕ್ಕೆ ನಾವು ಎಷ್ಟೋ ಪರದಾಡಬೇಕಂತ ಪರಿಸ್ಥಿತಿಯಲ್ಲಿ ದಾಸೋಹ ಆಗ್ಬೋದು, ವಿದ್ಯೆ ಆಗ್ಬೋದು, ಅವ್ರಿಗೆ ಆಶ್ರಯ ಕೊಟ್ಟಂಥ ಮಹಾನ್ ವ್ಯಕ್ತಿ ಶಿವಕುಮಾರ ಸ್ವಾಮಿಗಳು. ಅಂಥವ್ರಿಗೂ ಕೊಡಬೇಕು. ಭಾರತ ರತ್ನ ಪುನೀತ್ ರಾಜ್ಕುಮಾರ್ ಅಂಥವ್ರಿಗೂ ಕೊಡಬೇಕಂತೇಳಿ ನಾನು ಎಲ್ಲ ಸರ್ಕಾರಗಳಿಗೆ ಮನವಿ ಮಾಡ್ಕೊಳ್ತೀನಿ. ಇವತ್ತು ನಾವು ಇಲ್ಲಿ ಕೇಸರಿ ಬಾತು, ಪಲಾವು ಮಾಡಿಸಿ ಸುಮಾರು ಒಂದು 300-400 ಜನಕ್ಕೆ ಕಚೇರಿಗೆ ಬರೋಂಥದ್ದು ನಮ್ಗೆ ಗೊತ್ತಾಗುತ್ತೆ. ಡೈಲಿ ಕಚೇರಿಗೆ ಎಷ್ಟು ಜನ ಬರ್ತಾರೆ ಹೋಗ್ತಾರೆ ಅಂತ. ಸುಮಾರು ಒಂದು 400-500 ಜನಕ್ಕೆ ಇವತ್ತು ಊಟದ ವ್ಯವಸ್ಥೆ ಮಾಡಿದ್ದೀವಿ. ಅವರು ಸಾಯೋವರೆಗೂ ಏನೂ ಗೊತ್ತಿಲ್ಲ ಅವ್ರ ಮಹಿಮೆ. ಅನೇಕ ಆಶ್ರಮಗಳನ್ನ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಭಾಳ ಸಂತೋಷ ಆಯಿತು. ಅವ್ರು ಯಾರಿಗೂ ಗೊತ್ತಿಲ್ಲದೆ ಸೇವೆ ಮಾಡ್ತಾಯಿದ್ದಾರೆ ಅಂತ ಅವ್ರಿಗೆ, ಅವ್ರ ಕುಟುಂಬಕ್ಕೆ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಸುಬ್ಬಣ್ಣವರು ಇವತ್ತು ಪುನೀತ್ ರಾಜ್ಕುಮಾರ್ ಜನ್ಮದಿನ ಅದು ಸ್ವರ್ಣ ದಿನಗೋಸ್ಕರ ಒಂದು ಅನ್ನ ಸಂತರ್ಪಣೆ ಮಾಡಿದ್ದಾರೆ. ಭಾಳ ಸಂತೋಷ. ದೇವರು ಐಶ್ವರ್ಯ ಆರೋಗ್ಯನ ಕೊಡಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಊಹಿಸ್ತಾ ಇದ್ದೀವಿ. ರಾಜ್ಕುಮಾರ್ ಫ್ಯಾಮಿಲಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಊಹಿಸ್ತಾ ಇದ್ದೀವಿ. ಪುನೀತ್ ರಾಜ್ಕುಮಾರ್ ಸುಬ್ಬಣ್ಣವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಇನ್ನು ಕಾರ್ಯಕ್ರಮಗಳು ಅವ್ರ ಹೆಸರಲ್ಲಿ, ಪುನೀತ್ ರಾಜ್ಕುಮಾರ್ ಸರ್ ಹೆಸರಲ್ಲಿ ಇನ್ನೂ ಸ್ವಲ್ಪ ನಡಿಬೇಕು ಅನ್ನೋದು ನನ್ನ ಅನಿಸಿಕೆ. ಸೂರ್ಯನೊಬ್ಬ, ಚಂದ್ರನೊಬ್ಬ, ರಾಜನು ಒಬ್ಬ, ಈ ರಾಜನು ಒಬ್ಬ. ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ನಾನು ನಿಮ್ಮ ಪುನೀತ್ ರಾಜ್ಕುಮಾರ್. ನನ್ನ ಲೇಟೆಸ್ಟ್